ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ PUCಯ ನಾಟಕ ಭಾಗವಾದಂತಹ ಬೋಳೆ ಶಂಕರ ಅನ್ನುವಂತಹ ನಾಟಕ ಭಾಗದ ಮೂರನೆಯ ಭಾಗವಾದಂತಹ ಜಯವು ನರಕದ ಮಾಲೀಕ ಅನ್ನುವಂತಹ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ್. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂಥ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ನಾಟಕದ ಸಾರಾಂಶವನ್ನು ಈಗ ನೋಡೋಣ. ಜಯವು ನರಕದ ಮಾಲೀಕ. ಕುಡಿದ ಪಿಶಾಚಿಗಳು ಹಾಡ್ತಾ ಬರ್ತಾ ಇದ್ದಾವೆ. ಒಂದನೆಯ ಪಿಶಾಚಿ ಚಿಂತೆ ಮಾಡ್ತಾ ಕೂತ್ಕೊಂಡಿದೆ. ಪಿಶಾಚಿಗಳು ಹಾಡು ಹೇಳ್ಕೊಳ್ತಾ ಬರ್ತವೆ. ಜಯವು ನರಕದ ಮಾಲೀಕ, ನಿನ್ನ ಖುಷಿಗಿ ಪಾನಕ, ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ, ಅಡಿಗಡಿಗೆ ನಡೆಗಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಪಿಶಾಚಿಗಳು ಆಡ್ತಾ ಬರ್ತಾ ಇದ್ದಾವೆ. ಪಿಶಾಚಿ 3 ಹೇಳುತ್ತೆ. ಏನಂತ ಹೇಳುತ್ತಪ್ಪ ಅಂತಂದರೆ, ಅದ್ಯಾಕೆ ನಾನು ಕುಡ್ದಾಗೆಲ್ಲ ಈ ಲೋಕ ತೂರಾಡ್ತದೆ. ಪಿಶಾಚಿ 2 ಹೇಳುತ್ತೆ, ಸೆಗಣಿ ಮೇಲೆ ಕಾಲಿಟ್ರು ಜಾರೋದಿಲ್ಲ ನಾನು ಗೊತ್ತಾ ಅಂತ ಹೇಳಿದಾಗ ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ನೀನು ಕುಡಿದದ್ದು ನೀರು ಹೆಂಡ ಅಂತ ತಿಳ್ಕೊಂಡಿದ್ದೀಯ ಅಷ್ಟೇ. ಪಿಶಾಚಿ 2 ಹೇಳುತ್ತೆ ಅದಕ್ಕೆ, ನೀರಿನ ವೈರಿ ಕಂಡ್ಲ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗಾಗಿ ಮೈ ಚರ್ಮ ತುಂಬೋ ತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕೂಫಾ? ನಿನ್ನಮ್ಮ ನೀರು ಕುಡಿಯೋಳು, ನಿನ್ನಪ್ಪ ಕಣೋ ನೀರು ಕುಡಿಯೋನು. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ಥೂ 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 ಥೂ, ಮನುಷ್ಯರ ಥರ ಮಾತಾಡಿ ಪಿಶಾಚಿಗಳಿಗೆ ಅವಮಾನ ಮಾಡ್ತೀಯಲ್ಲೋ. ಅದಕ್ಕೆ ಪಿಶಾಚಿ 2 ಹೇಳುತ್ತೆ, ನನಗೆ ಮನುಷ್ಯ ಅಂತೀಯನ್ನೋ ಕದೀಮ? ನೀ ಮನುಷ್ಯ, ನಿನ್ನಪ್ಪ ಮನುಷ್ಯ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ನೋಡೋ ಸಕಾಲದಲ್ಲಿ ಬಾಯಿ ಮುಚ್ಚುತ್ತಿದ್ರೆ ನೋಡಪ್ಪ ಅನ್ನಬಾರ್ದು ಅಂದುಬಿಡ್ತೀನಿ ಅಷ್ಟೇ ಇವಾಗ. ಅದಕ್ಕೆ ಪಿಶಾಚಿ 2 ಹೇಳುತ್ತೆ, ಏನೋ ಹೆದರಿಕೆ ಆಗ್ತೀಯೇನೋ? ಹೆದರಿಕೆ? ಎಲ್ಲ ಬಡವಾ, ನಿನ್ನ ತಾತ ಕಣ ಮನುಷ್ಯ, ನಿನ್ನ ಅಜ್ಜ ಮನುಷ್ಯ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀಯಾ ನೀನು? ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀಯಾ? ಅದಕ್ಕೆ ಪಿಶಾಚಿ 2 ಹೇಳುತ್ತೆ, ನಿನ್ನ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣ ಅಂತ ಹೇಳಿದಾಗ ಪಿಶಾಚಿ 3 ಹೇಳುತ್ತೆ, ನಿನ್ನಮ್ಮ ಕಣ ದೇವತೆ, ನಿನ್ನಮ್ಮ ದೇವತೆ ಕಣ ಅಂತಂದಾಗ ಪಿಶಾಚಿ ಸ್ವಲ್ಪ ಆಘಾತ ಹೊಂದದಂಗೆ ಆಗುತ್ತೆ. ಏನಂದೆ? ನನ್ನಮ್ಮ ದೇವತೆ ಅಂದ್ಯಾ? ಅಯ್ಯೋ ಅಯ್ಯೋ ಸೈತಾನ್ ತಂದೆ, ನೀನೇ ಕಾಪಾಡೋಯಪ್ಪ, ನೀನೇ ಕಾಪಾಡೋಯಪ್ಪ. ಅಯ್ಯೋ ದೇವತೆ ಅಂದ್ಯಲ್ಲೋ ನನ್ನ ಬುದ್ಧ, ಯಾಗೋ ಅವಳು ಮುಖ ನೋಡಲಿ, ಅವಳಿಗೆ ಈ ವಿಷಯ ಗೊತ್ತಾದರೆ ಅಯ್ಯೋ ಯಜಮಾನ್ರಿಗೆ ಹೇಳಿ ನರಕದಿಂದ ನಿನ್ನನ್ನು ಹೊರಗೆ ಹಾಕ್ಸ್ತಿದ್ರೆ ನನ್ನ ಪಿಶಾಚಿನೇ ಅಲ್ಲ ನೋಡು ಮತ್ತೆ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನ್ರ ಹೆಸರು ತರಬೇಕು? ಆಗ ಪಿಶಾಚಿ 2 ಹೇಳುತ್ತೆ, ಮತ್ತೆ ನೀನು ನನ್ನ ಅಮ್ಮನಿಗೆ ದೇವತೆ ಅಂದದ್ದು? ಆಗ ಪಿಶಾಚಿ 3 ಹೇಳುತ್ತೆ, ಅಲ್ಲೋ ನಾವು ಪಿಶಾಚಿಗಳು ಸುಳ್ಳು ಹೇಳೋದೇ ನಮ್ಮಲ್ಲಿ ಸಭ್ಯತೆ ಅಲ್ವೇ? ಪಿಶಾಚಿ 2 ಹೇಳುತ್ತೆ, ಅಂದರೆ? ಆಗ ಪಿಶಾಚಿ 3 ಹೇಳುತ್ತಾ, ಅಂದರೆ ನಿನ್ನಮ್ಮನ ದೇವತೆ ಅಂದದ್ದು ಸುಳ್ಳೆ ಕಂಡ್ಲಾ? ಆಗ ಪಿಶಾಚಿ 2 ಹೇಳುತ್ತೆ, ಹಂಗೇಳು ಮತ್ತೆ. ಆಗ ಪಿಶಾಚಿ 3 ಹೇಳುತ್ತೆ, ನೀನು ನನಗೆ ಮನುಷ್ಯ ಅಂದದ್ದು ಸುಳ್ಳು ತಾನೆ? ಆಗ ಪಿಶಾಚಿ 2 ಹೇಳುತ್ತೆ, ಹೌದೌದು, ಓಹೋ ಹೌದು ಅನ್ನುತ್ತೆ. ಆಗ ಪಿಶಾಚಿ 3 ಹೇಳುತ್ತೆ, ಬಾ ಹೋಗೋಣ, ಬೋಳೆ ಶಂಕರನ ಹತ್ರ ಹೋದ್ನಲ್ಲ ನನ್ನ ತಮ್ಮ,
ಅವನಿಗೇನಾಯಿತು ನೋಡೋಣ ಬಾ ತಮ್ಮನಿಗೇನಾಯಿತು ಅಂತ ಇಬ್ಬರು ಕೂಡ ಹಾಡು ಹೇಳ್ಕೊಂಡು ಬರ್ತಾರೆ. ಜಯವು ನರಕದ ಮಾಲೀಕ ನಿನ್ನ ಖುಷಿಗಿ ಪಾನಕ, ಒಂದು ಗುಟುಕು ಪೂರಕ, ಎರಡು ಗುಟುಕಿಗೆ ಮಾರಕ, ಮೂರು ಗುಟುಕಿಗೆ ತಾರಕ, ನಾಲ್ಕು ಗುಟುಕಿಗೆ ನಾರಕ. ಹಾಡು ಹೇಳ್ಕೊಂಡು ಬರ್ತಾ ಪಿಶಾಚಿ 3 ಹೇಳುತ್ತೆ, ಅರೆ ನನ್ನ ತಮ್ಮ ಇಲ್ಲೇ ಕುಂತವನೇ. ಪಿಶಾಚಿ 2 ಹೇಳುತ್ತೆ, ಏಯ್ ಏಯ್ ದ್ರಾಬೆ ಏನೋ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಪಿಶಾಚಿ 1 ಹೇಳುತ್ತೆ, ನನ್ನ ದುರ್ದೈವದ ಮೇಲೆ ಒಂದಷ್ಟು ಉಗಿತಾ ಇದ್ದೀನಿ ಅಂದಾಗ ಪಿಶಾಚಿ 2, ನಿನಗೆ ನೀನೇ ಮರ್ಯಾದೆ ಮಾಡ್ಕೊಳ್ತೀಯಲ್ಲಪ್ಪ, ನಮಗೂ ಸ್ವಲ್ಪ ಅವಕಾಶ ಕೊಡು, ಥೂ 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 ಅಂತ 2 ಮತ್ತು 3ನೇ ಪಿಶಾಚಿಗಳು 1ನೇ ಪಿಶಾಚಿ ಮೇಲೆ ಉಗಿತವೆ. ಪಿಶಾಚಿ 3 ನಗಾಡಿ ಹಾಡೋ ಕಾಲದಲ್ಲಿ ಏಟ್ ತಿಂದು ನಾಯಿಯಾಗೆ ಕೂತಿದ್ದೀಯಲ್ಲ, ಏನೋ ನಿನ್ನ ಕತೆ ಅಂದಾಗ ಪಿಶಾಚಿ 1 ಹೇಳುತ್ತೆ, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳು ಇರಬೇಕು, ಆದರೆ ನನಗಿಲ್ಲ ಅಂದಾಗ, ಹೋಗಲಿ ನಿಮ್ಮ ಕೆಲಸವೇನಾಯಿತು ಅದನ್ನಾದರೂ ಹೇಳಿ ಅಂದಾಗ ಪಿಶಾಚಿ 3 ಹೇಳುತ್ತೆ, ಆಗೋದೇನು, ಇಬ್ಬರಣ್ಣಂದರು ನೀನು ಯಾರನ್ನ ತೋರಿಸಿದ್ರೆ ಅವ್ರ ಕರಳು ಕಿತ್ತು ತಿಂತಾರೆ, ಅವರಿಬ್ಬರು ತಮ್ಮ ಹೆಂಡಂದ್ರನ್ನ ಕೊಂದು ಕುಣಿದಾಡೋ ದೃಶ್ಯ ನೋಡಬೇಕು, ಬೇಕಿದ್ರೆ ಹೇಳು. ಅದಕ್ಕೆ ಪಿಶಾಚಿ 2 ಹೇಳುತ್ತೆ, ನಿನಗೆ ಮನರಂಜನೆ ಬೇಕಿದ್ರೆ ಹೇಳು, ಆ ಮೀಸೆ ಮತ್ತು ಹೊಟ್ಟೆವನ್ನು ಹಿಡ್ಕೊಂಡ್ಬಂದು 2 ನಿಮಿಷದ ಕೆಲಸ ಹಿಡ್ಕೊಂಡು ಬಂದುಬಿಡ್ತೀನಿ, 2 ನಿಮಿಷದ ಕೆಲಸ ಹೇಳಬೇಕಾದ್ರೆ ಅಂತ ಪಿಶಾಚಿ 2 ಹೇಳಿದಾಗ ಪಿಶಾಚಿ 1 ಹೇಳುತ್ತೆ, ಇದನ್ನೆಲ್ಲ ನೀವು ಹೇಗೆ ಸಾಧಿಸಿದ್ರಿ ಅಂದಾಗ ಪಿಶಾಚಿ 3 ಹೇಳುತ್ತೆ, ಸರ್ದಾರ್ ಸೋಮಣ್ಣ ಅವನಲ್ಲ, ಮೊದಲು ಅವನ ಮೀಸೆ ಉಲಸಾಗಿ ಬೆಳೆಯೋ ಹಾಗೆ ಮಾಡಿದೆ, ಬೆಳೀತೋ ಇಲ್ವೋ ಶೂರ ಧೀರ ಅಂತ ಜಂಬ ಕೊಚ್ಕೊಳ್ಳೋ ಹಾಗೆ ಮಾಡಿ ಮೀಸೆಯನ್ನು ತೀರ್ಕೊಳ್ಳೋ ಹಾಗೆ ಮಾಡಿದೆ, ಆಮೇಲೆ ಒಬ್ಬ ರಾಜನ ಹತ್ರ ಕಳಿಸ್ದೆ, ರಾಜ ಇವನನ್ನು ಸೇನಾಪತಿ ಮಾಡ್ದ, ಆದರೂ ಇವನು ಮೀಸೆ ಬೆಳೀತಾನೇ ಇತ್ತು. ಮೀಸೆ ಎಷ್ಟಪ್ಪ ಬೆಳೀತು ಅಂದರೆ ಅವನಿಗೆ ದೇಶವೇ ಕಾಣ್ದಾಯ್ತು, ಯಾರ್ಯಾರನ್ನೋ ತುಳ್ದ, ಯಾರ್ಯಾರನ್ನೋ ಎಡವ್ದ, ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದ್ರೆ ಕಣ್ಣು ಸರಿಯಾಗಿ ಕಾಣಿಸ್ತಿತ್ತು, ಜೊತೆಗೆ ಹುಲ್ಲಿನಿಂದ 1,00,000 ಸೈನ್ಯ ತಯಾರಿಸಿ ಬೇರೆ ಕೊಟ್ಟಿದ್ದೆ. ಕೊನೆಗೂ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ. ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆಯನ್ನು ಬೋಳಿಸಿ ಇವನನ್ನು ಜೈಲಲ್ಲಿ ಅಟ್ಟಿದ್ದಾನೆ. ಈಗ ನಾನು ಮಾಡಬೇಕಾದ್ದು ಒಂದೇ ಸಣ್ಣ ಕೆಲಸ, ಅವನನ್ನು ಮುಗಿಸೋದು. ಪಿಶಾಚಿ 3 ಈ ರೀತಿ ಹೇಳಿದಾಗ ಪಿಶಾಚಿ 1 ಹೇಳುತ್ತೆ, ಹೌದಾ ಇಷ್ಟೆಲ್ಲ ಆಯಿತಾ, ನೀನೇನು ಮಾಡಿದೆ ಅಣ್ಣ ಅಂತ ಪಿಶಾಚಿ 2 ಕೇಳುತ್ತೆ. ಆಗ ಪಿಶಾಚಿ 2 ಹೇಳುತ್ತೆ, ನನ್ನ ಬಗ್ಗೆ ನೀವ್ಯಾರು ಯೋಚನೆ ಮಾಡೋದೇ ಬೇಡ, ಸಾವುಕಾರ ಡಬ್ಬು ನನ್ನ ಸರಿಯಾಗಿ ಹಿಡಿದು ಬಿಟ್ಟಿದ್ದೀನಿ. ಈಗ ಅವನು ಹೊಟ್ಟೆ ಎಷ್ಟು ದೊಡ್ಡದಾಗೈತಪ್ಪ ಅಂತಂದರೆ ಅವನು ತನ್ನ ಮೊಳಕಾಲು ನೋಡಿದ್ರೆ ಗುರ್ತು ಹಿಡಿಯೋದೇ ಇಲ್ಲ. ಹೇಗಪ್ಪ ಇದನ್ನೆಲ್ಲ ಮಾಡಿದೆ ಅಂದರೆ, ಮೊದಲು ಅವನಿಗೆ 5 ಆಟನ ಕಲಿಸ್ದೆ, 2 ಸೇರಿ 5 ಆಗೋದನ್ನು ತೋರಿಸ್ದೆ, ಆಸೆ ಅವನಿಗೆ ಜಾಸ್ತಿ ಆಯಿತು. ಆಮೇಲೆ ಏನು ಮಾಡ್ದ ಗೊತ್ತಾ, ಮೋಸ ಮಾಡ್ದ, ಕಳ್ತನ ಮಾಡ್ದ. ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರವೆಲ್ಲ ನೋಡು ಅವಂದೇನೆ. ಕೋಟಾ ನೋಟ್ನ ಅವ್ನು ಹೆಂಡ್ತಿ ಯಾವತ್ತು ವಿಧವೆ ಅಂತಾರಲ್ಲ, ಹಾಗೆ ನೀನು ಯಾವಾಗಲಿ ಅಂದರೆ ಅವಾಗ ಅವನನ್ನೇ ಸೆರೆ ಹಿಡಿಸ್ಕೊಳ್ಳೋದಕ್ಕೆ ನಾನು ರೆಡಿ. ಆಯ್ತಲ್ಲಯ್ಯ, ನಿನ್ನ ಕತೆ ಏನು ಹೇಳೋ ಪಿಶಾಚೆ ಅಂತ ಪಿಶಾಚಿ 1 ಕೇಳುತ್ತೆ. ಕಷ್ಟಕ್ಕಿಟ್ಕೊಂಡ್ಬಿಟ್ಟಿದೆ ಕಣಯ್ಯ, ಕಷ್ಟಕ್ಕಿಟ್ಕೊಂಡಿದೆ. ಪಿಶಾಚಿ 2 ಅಂಥದ್ದೇನಯ್ಯ ಅಂತ ಕೇಳುತ್ತೆ. ಅದಕ್ಕೆ ಪಿಶಾಚಿ 1 ಹೇಳುತ್ತೆ, ಅವನ ಸಹವಾಸ ಭಾರಿ ಕಷ್ಟ ಕಂಡ್ರಯ್ಯ, ಯಾವ ಪಟ್ಟು ಹಾಕಿದ್ರೂ ನುಣ್ಚ್ಕೊಳ್ತಾನೆ, ನಾನು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವನು ರಂಗೋಲಿ ಕೆಳಗಡೆ ನುಸುಳ್ತಾನೆ, ಅಪ್ಪ ಅಂದರೆ ನಿಮ್ಮಪ್ಪ ಅಂತಾನೆ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ಯಾರ ಅಭ್ಯರ್ಥಿ ಕಡಿನಾ ಅಂದಾಗ ಪಿಶಾಚಿ 1 ಹೇಳುತ್ತೆ, ಅವನೇ ಕಣೀಯ, ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರೇ ಇಲ್ಲ ಗೊತ್ತಾ. ಪಿಶಾಚಿ 2 ಹೇಳುತ್ತೆ, ಹೋಗಲಿ ನೀನು ಏನೇನು ಪ್ರಯತ್ನ ಮಾಡಿದೆ ಹೇಳಪ್ಪ ಅದನ್ನಾದ್ರೂ ಅಂದಾಗ ಪಿಶಾಚಿ 1 ಮಾಡಿದ ಪ್ರಯತ್ನವನ್ನೆಲ್ಲ ಹೇಳುತ್ತೆ. ಪಿಶಾಚಿ ಥರ ಬೈದಾಡಲಿ ಅಂತ ರೊಟ್ಟಿ ಕದ್ದೆ, ಸಿಟ್ಟಿಗೆ ಹೇಳಲೇ ಇಲ್ಲ. ತಂತ್ರಿ ಆಗಲಿ ಅಂತ, ಹಸ್ತು ಕ್ರೂರಿ ಆಗಲಿ ಅಂತ, ಕೊಚ್ಚೆಯಲ್ಲಿ ಬಿದ್ದು ಉರುಳಾಡಲಿ ಅಂತ ಪಾನಕ್ಕೂ ಮಾಡಿಕೊಟ್ಟೆ. ಹೊಟ್ಟೆ ನೋವು ಅಂತ ಒಂದು ಸಾರಿ ಹೊಟ್ಟೆ ಹಿಡ್ಕೊಂಡಿದ್ದೆಷ್ಟೋ ಅಷ್ಟೆ, ಯಾವುದಕ್ಕೂ ಜಪ್ಪಯ್ಯ ಅನ್ನೋಲ್ವೇ. ನಾವಂತೂ ಉದ್ದೇಶಪೂರ್ವಕವಾಗಿ ಮರೆತವನ ಹೆಸರನ್ನು
ಕ್ಷಣಕ್ಕೊಮ್ಮೆ ಸ್ಮರಿಸ್ತಾ ಇದ್ರೆ ಅವನ ಹತ್ರ ಹೋಗೋದು ಯಾಕೆ ನೀವೇ ಹೇಳಿ ಅಂತಂದಾಗ ಪಿಶಾಚಿ 2 ಹೇಳುತ್ತೆ, ಎಲ್ಲ ಯೋಗ್ಯ ಬೆಪ್ತ ಕಡೆ ಇಂಥ ದೇವತೆ ಅಂತ ಗೊತ್ತಿರಲಿಲ್ವೇ? ಅದಕ್ಕೆ ಪಿಶಾಚಿ 3 ಹೇಳ್ತದೆ, ಯಜಮಾನ್ರಿಗೆ ಇದು ಗೊತ್ತಾದರೆ ನೀನನ್ನು ಪಂಡ್ರಾಪುರವೋ ಸಾವಳಗಿ ಮಠವೋ ಇಂಥ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಎಸೆಯೋದಂತೂ ಗ್ಯಾರಂಟಿ ನೋಡೋ ಅಂತಂದಾಗ ಪಿಶಾಚಿ 2 ಹೇಳುತ್ತೆ, ಕೈಲಾಸದಲ್ಲಿ ಎಸೆದ್ರೂ ಕೂಡ ಆಶ್ಚರ್ಯ ಇಲ್ಲವೇ ಅಂತಂದಾಗ ಪಿಶಾಚಿ 1 ಹೇಳುತ್ತೆ, ಏನಾದರೂ ಬದುಕೋ ಉಪಾಯ ಹೇಳ್ರಯ್ಯ ಅಂದರೆ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ಹೀಗೆ ಮಾಡಿದ್ರೆ ನಿನಗೆ ಸಹಾಯವಾಗುತ್ತಾ ನೋಡು. ಹಾಗೂ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣ ನಮ್ಮ ಕೈಯಲ್ಲಿ ಇದ್ದಾರೆ, ಹೇಳ್ದಾಗ ಕೇಳ್ತಾರೆ. ಅವ್ರನ್ನ ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಬೆಪ್ತ ಕಡೆ ಹತ್ರ ಕಳಿಸಿದ್ರಿ ಹಾಗೆ. ಆಗ ಪಿಶಾಚಿ 2 ಹೇಳುತ್ತೆ, ಹಾಗೇನೂ ಸರಿಯಾಗೇ ಇರುತ್ತೆ. ಇಬ್ರಿಗೂ ಅವನ ನೆಮ್ಮದಿ ನೋಡಿ ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿದ್ರೆ ಜಗಳ ಆಡ್ತಾರೆ. ಜಗಳ ಆಡಿದ್ರೆ ಬೆಪ್ತ ಕಡೆ ರೇಗಿ ಶಾಪ ಆಗ್ತಾರೆ. ಅಲ್ಲಿಗೆ ನಮ್ಮ ಸೀಮೆಯಲ್ಲಿ ಅವನೊಂದು ಹೆಜ್ಜೆ ಹಾಕಿದಾಗೇನೆ ಸರಿ. ಅದಕ್ಕೆ ಪಿಶಾಚಿ 3 ಹೇಳುತ್ತೆ, ನಾವಿಬ್ಬರು ನಿನ್ನ ಸಾಯಕಲ್ಲೇ ನಿಂತಿರ್ತೀವಿ. ನಾವು 3 ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನು ನೋಡೋ ನಾನಂತೂ ನಂಬೋದೇ ಇಲ್ಲ. ಪಿಶಾಚಿ 1 ಹೇಳುತ್ತೆ, ಹೌದು, ಸದ್ಯಕ್ಕೆ ನಮಗಿರೋ ಉಪಾಯ ಇದೊಂದೇ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಭಾಗ 3 ಜಯವು ನರಕದ ಮಾಲೀಕದ ಸಾರಾಂಶವನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಭಾಗದಲ್ಲಿ ಭಂ ಭಂ ಶಂಕರ ಭೋಳೆ ಶಂಕರ ಈ ಒಂದು ಭಾಗದ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಕಳಿಸಿಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ಹೊಸ ಭಾಗದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.